ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ಮುಸಲ್ಮಾನ ಹೆಣ್ಣು ಮಕ್ಕಳಿಗೆ ಮಹಿಳೆಯರಿಗೆ ಬುರ್ಕಾದ ಅಗತ್ಯ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಸಿದ್ದರಾಮಯ್ಯನವರಿಗೆ, ಶಿವಕುಮಾರ್ ಅವರಿಗೆ, ಅವರ ಸಂಪುಟದಲ್ಲಿರುವಂಥ ಸಚಿವರುಗಳಿಗೆ, ಕಾಂಗ್ರೆಸ್ಸಿನ ಶಾಸಕರುಗಳಿಗೆ ಖಂಡಿತ ಬುರ್ಕಾದ ಅವಶ್ಯಕತೆ ಇದೆ. ಯಾಕಡೆ ಬುರ್ಕಾ ಹಾಕ್ಕೊಳ್ತಾರೆ? ಮುಖ ತೋರಿಸ್ಬಾರ್ದು ಅಂತಲ್ವಾ? 3 ವರ್ಷದಿಂದ 3 ಕಾಸಿನ ಕೆಲಸನೂ ಮಾಡದಲ್ಲೇ ಜನವಿರೋಧಿ ನೀತಿನ ಅಳವಡಿಸ್ಕೊಂಡು ರಾಜ್ಯದ ಸಾಲವನ್ನು 8.4 ಲಕ್ಷ ಕೋಟಿಗೆ ಏರಿಸಿ, ಈಗ ಹುಟ್ಟೋ ಮಗುವಿನ ತಲೆ ಮೇಲೂ ಕೂಡ 1,17,000 ಸಾಲವನ್ನು ತಂದಿಟ್ಟು ಯುವ ನಿಧಿ ಕೊಡ್ತೀನಿ ಅಂತೇಳಿ ಅದಕ್ಕೆ ಟೋಪಿ ಹಾಕಿ ಒಂದೇ ಒಂದು ರಸ್ತೆನೂ ಕೂಡ ರಿಪೇರಿ ಮಾಡ್ದಲೆ ಎಲ್ಲ ಕಡೆ ಗುಂಡಿ ಬಿದ್ದು ಹೋಗಿದ್ದಾವೆ. ಇಡೀ ರಾಜ್ಯದ ಜನ ತೂಚಿ ಅಂತ ಉಗಿತಾ ಇದ್ದಾರೆ. ಅವರಿಗೆ ಮುಖ ತೋರಿಸೋಕ್ಕೆಲ್ಲಾಗುತ್ತೆ. ಹಾಗಾಗಿ ಅವರಿಗೆ ಬುರ್ಕಾದ ಅಗತ್ಯ ಇದೆ. ಆದರೆ ಸಮವಸ್ತ್ರ ಸಮಿತಿಯನ್ನು ಬದಿಗಿಟ್ಟುಬಿಟ್ಟು ಏನು ಮುಸಲ್ಮಾನರು ಓಲೈಸೋದಕ್ಕೋಸ್ಕರವಾಗಿ ಬುರ್ಕ ಹಾಕಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆದರೆ ನಾನು ಈ ಸಮಾಜವಾದಿ ಧೋರಣೆಯಿಂದ ಬಂದಿರುವಂತಹ, ಚಿಂತನೆಯಿಂದ ಬಂದಿರುವಂತಹ ಸಿದ್ದರಾಮಯ್ಯನವ್ರನ್ನ ಕೇಳಲಿಕ್ಕೆ ಬಯಸ್ತೀನಿ. ಸಿದ್ದರಾಮಯ್ಯನವರೇ, ನಿಮಗೊಂದು ಸ್ವಲ್ಪನಾರು ಇತಿಹಾಸ ಜ್ಞಾನ ಅಥವಾ ಇತಿಹಾಸ ಜ್ಞಾನ ಇಲ್ಲದೇ ಇದ್ರೂ ಕೂಡ ಕನಿಷ್ಠ ಇತ್ತೀಚೆಗೆ ನಡೆದಂಥ ಘಟನೆಗಳು ಪ್ರಪಂಚದಲ್ಲಿ ಆಗು ಹೋಗುಗಳಾದರೂ ನಿಮಗೆ ಗೊತ್ತಿರಬೇಕಲ್ವ ಸರ್? ನಿಮಗೆ 2 ವಿಚಾರ ಕೇಳ್ತೀನಿ. ಸಮಾಜವಾದಿ ಹಿನ್ನೆಲೆಯಿಂದ ಬಂದಿರೋರಾಗಿರೋದ್ರಿಂದ ಶಾಲೆಗಳಲ್ಲಿ ಸಮವಸ್ತ್ರ ಸಂಹಿತೆಯನ್ನು ಯಾಕೆ ಸರ್ ತಂದಿದ್ದಾರೆ? ಶಾಲೆಗೆ ಬರುವಂಥ ಮಕ್ಕಳು ಬಡವರ ಮಕ್ಕಳು, ಶ್ರೀಮಂತರ ಮಕ್ಕಳು, ಆ ಜಾತಿ ಈ ಜಾತಿಯ ಮಕ್ಕಳು, ಆ ಧರ್ಮದ ಈ ಧರ್ಮದ ಮಕ್ಕಳು ಅನ್ನೋ ತಾರತಮ್ಯ ಇಲ್ಲದಲೇ ಎಲ್ಲರೂ ಕೂಡ ಒಂದು ಸಮಾನವಾದಂತಹ ವಾತಾವರಣದಲ್ಲಿ ಮನೋಭಾವನೆಯಿಂದ ವಿದ್ಯಾಭ್ಯಾಸವನ್ನು ಮಾಡಬೇಕು. ಅವನು ಮುಸ್ಲಿಮೋ, ಅವನು ಕ್ರಿಶ್ಚಿಯನೋ, ಅವನು ಹಿಂದೂನೋ, ಅವನು ಬಡವನೋ ಶ್ರೀಮಂತನೋ ಅನ್ನೋ ಭಾವನೆ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸಮವಸ್ತ್ರವನ್ನು ತಂದಿರೋವಂಥದ್ದು. ಸರ್, ಅದರ ಮೂಲ ಆಶಯನೇ ಗೊತ್ತಿಲ್ಲದಲೇ, ಗೊತ್ತಿದ್ರೂ ಕೂಡ ಮೂಲ ಆಶಯಕ್ಕೆ ಕೊಡಲಿ ಪೆಟ್ಟು ಕೊಡೋ ರೀತಿಯಲ್ಲಿ ನೀವು ಬುರ್ಕ ಹಾಕೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಲ್ಲ ಸರ್. ನೀವು ಸಮಾಜನ ಎಲ್ಲಿ ತೊಗೊಂಡು ಹೋಗ್ತಾ ಇದ್ದೀರಿ? ಇನ್ನು ಆಯಿತು, ಮುಸಲ್ಮಾನ ಹೆಣ್ಮಕ್ಳಿಗೆ ಬುರ್ಕ ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ದೀರಿ, ಕೇಸರಿ ಶಾಲೆ ಹಾಕೋಕ್ಕಿಂತ ನೀವು ಕೊಡಲ್ಲ ಬಿಡಿ. ಆದರೆ ಮುಸಲ್ಮಾನ ಹುಡುಗರು ಯಾರಿದ್ದಾರೆ ಅವ್ರಿಗೂ ಮುಕ್ಕಾಲು ಪ್ಯಾಂಟು, ತಲೆ ಮೇಲೆ ಒಂದು ಟೋಪಿ, ಕುರ್ಚುಲ್ ಗಡ್ಡ ಬಿಟ್ಕೊಂಬರ್ಬೋದು ಅಂತ ಅದಕ್ಕೂ ಅವಕಾಶ ಕೊಟ್ಬಿಡಿ. ತಾಲಿಬಾನ್ ಸರ್ಕಾರನೇ ನೀವು ಮಾಡ್ತಾ ಇದ್ದಾರೆ ಅನ್ನೋದು ಅಲ್ಲಿ ಸ್ಪಷ್ಟವಾಗಿ ಹೋಗುತ್ತೆ. ನಾನು ಇನ್ನೂ ಒಂದು ಕೇಳಕ್ಕೆ ಬಯಸ್ತೀನಿ. ಇರಾನ್ನಲ್ಲಿ ಇವತ್ತು ನಡೀತಾರ ಯುದ್ಧ, ಅಮೆರಿಕ ಮತ್ತು ಇಸ್ರೇಲು ಇವುಗಳ ಒಂದು ಸಂಘರ್ಷವನ್ನು ಬದಿಗಿಡಿ. ಇರಾನ್ನಲ್ಲಿ ಅಯತುಲ್ಲಾ ಖಮೇನಿ ವಿರುದ್ಧ ಅಲ್ಲಿನ ಸ್ಟೂಡೆಂಟ್ಸು, ಅಲ್ಲಿನ ವಿದ್ಯಾರ್ಥಿಗಳು, ಅಲ್ಲಿನ ಮಹಿಳೆಯರು ಯಾಕಾಗಿ ಬೀದಿಗಿಳಿದಿದ್ರು ಸರ್? ಕಳೆದ 10 ವರ್ಷಗಳಲ್ಲಿ 16 ಸರಿ ಬೀದಿಗಿಳಿದ್ರು. ಸಾರ್ವಜನಿಕವಾದಂಥ ಸ್ಥಳಗಳಲ್ಲಿ, ಸರ್ಕಲ್ಗಳಲ್ಲಿ ಬುರ್ಕಾವನ್ನು ಒಂದು ಕಡೆ ಹಾಕಿ ಬೆಂಕಿ ಕೊಟ್ಟರು. ಯಾಕೆ ಸರ್? ಅಲ್ಲಿ ಬುರ್ಕಾವನ್ನು ಹೇರಿದ್ರಿಂದಾಗಿಯೇ ಅಲ್ಲಿನ ಮಹಿಳೆಯರು, ಅಲ್ಲಿನ ವಿದ್ಯಾರ್ಥಿಗಳು ಅದರ ವಿರುದ್ಧ ಪ್ರತಿಭಟನೆ ರೂಪದಲ್ಲಿ ಬುರ್ಕಾವನ್ನು ಬೀದಿಗೆ ಹಾಕಿ ಬೆಂಕಿ ಕೊಟ್ಟಿದ್ರು ಸರ್. ಇದು ಅಮೆರಿಕ ಇಸ್ರೇಲ್ ಯುದ್ಧಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಆದರೆ ಇರಾನ್ನಲ್ಲಿ ಅಯತುಲ್ಲಾ ಖಮೇನಿ ವಿರುದ್ಧ ಜನ ಭುಗಿಲೆದ್ದಿದ್ದು, ಮಹಿಳೆಯರು ಬೀದಿಗಿಳಿದಿದ್ದು, ವಿದ್ಯಾರ್ಥಿಗಳು ಬೀದಿಗಿಳಿದಿದ್ದು ಬುರ್ಕಾವನ್ನು ಇಂಪೋಸ್ ಮಾಡಿದ್ರಿಂದಾಗಿ. ನೀವೇನು ಸರ್ ಆ ಖಮೇನಿ ಸತ್ತೋದ? ನೀವೇನು ಹೊಸ ಖಮೇನಿ, ಕರ್ನಾಟಕದ ಖಮೇನಿ ಆಗಿ ಕೊಟ್ಟಿದ್ದೀರ? ನೀವು ಇಲ್ಲಿ ಬುರ್ಕಾವನ್ನು ನೀವು ಶಾಲೆಯಲ್ಲಿ ಕಂಪಲ್ಸರಿ ಮಾಡ್ತಾಯಿದ್ದೀರಿ, ಹಾಕ್ಕೊಂಡು ಹೋಗಿಬೇಕಾದ್ರೆ ನಿಮ್ಗೆ ಅವಕಾಶ ಇದೆ ಅಂತಲೂ ಬರ್ತಾರೆ. ನೀವು ಕರ್ನಾಟಕದ ಖಮೇನಿ ಆಗ್ಲಿಕ್ಕೆ ಹೊರಟಿದ್ದೀರ ಸರ್. ನಾನು ನಿಮ್ಮಿಂದ ಮಾತ್ರ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಸರ್.